ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಸಂಕ್ರಾಂತಿಯ ವಿಶೇಷ ಸಿಹಿ ಪೊಂಗಲ್. ಈ ಸಿಹಿ ಪೊಂಗಲನ್ನು ನಾನಾ ವಿಧದಲ್ಲಿ ಮಾಡಿರ್ಬೋದು, ತಿಂದಿರ್ಬೋದು. ಆದರೆ ಈ ವಿಧಾನದಲ್ಲಿ ಯೂಟ್ಯೂಬ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ತೋರಿಸ್ತಾ ಇರುವಂಥ ರೆಸಿಪಿ. ಈ ವಿಧಾನದಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ, ತಿಂದಿಲ್ಲ. ತುಂಬ ಡಿಫ್ರೆಂಟ್ ಆಗಿರುವಂಥ ವಿಧಾನ. ಈ ಪೊಂಗಲನ್ನು 4 ದಿವಸ ಸ್ಟೋರ್ ಮಾಡಿ ಇಟ್ಕೋಬಹುದು ನಾವು, ಏನೂ ಆಗಲ್ಲ, ಸಖತ್ತಾಗಿರುತ್ತೆ. ಬನ್ನಿ ಹಾಗಾದರೆ ಈ ಪೊಂಗಲನ್ನು ಯಾವ ರೀತಿಯಾಗಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕಂತ ರೆಸಿಪಿ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಈ ರೆಸಿಪಿಯನ್ನು ಮಾಡ್ಲಿಕ್ಕೆ ನೋಡ್ರಿ, ಪೊಂಗಲ್ಗೆ ನಮಗೆ ಮೇನ್ ಆಗಿ ಬೇಕಾಗಿರೋದು ಅಕ್ಕಿ ಮತ್ತು ಹೆಸರುಬೇಳೆ. ಇಲ್ಲಿ ನೋಡ್ರಿ, ಒಂದೇ ಒಂದು ಸೆರಿಯಷ್ಟು ಅಕ್ಕಿ, ಒಂದು ಸೇರಿ ಹೆಸರುಬೇಳೆನ ತಗೋತಾ ಇದ್ದೀನಿ. ಎರಡೂ ಸೇರಿ ನಾವು ಮಾಡ್ತಾ ಇರುವಂಥ ಈ ಪೊಂಗಲ್ಗೆ ಅರ್ಧ ಕಪ್ ಮಾತ್ರ ನಾನಿಲ್ಲಿ ತಗೋತಾ ಇದ್ದೀನಿ. ಇಷ್ಟೇ ಕ್ವಾಂಟಿಟಿಯಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ನಮಗಿದು ಪೊಂಗಲು. ಅದು ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಈಗ ಈ ಕ್ವಾಂಟಿಟಿಗೆ ಇಷ್ಟು ಬೆಲ್ಲ ನಮಗೆ ಬೇಕಾಗುತ್ತೆ ರೀ. ನಿಮಗೆ ಅನ್ನಿಸ್ಬೋದು ಈ ಅಕ್ಕಿ ಬೇಳೆಕ್ಕಿಂತ ಬೆಲ್ಲನೇ ತುಂಬ ಜಾಸ್ತಿ ಇದೆ ಅಂತ. ನಿಜಾನೇ, ಆದರೆ ನಾವು ಮಾಡ್ತಿರುವಂಥ ಕ್ವಾಂಟಿಟಿಗೆ ಈ ಬೆಲ್ಲ ಪರ್ಫೆಕ್ಟ್ ಆಗಿರುವಂಥ ಸ್ವೀಟನ್ನು ಕೊಡುತ್ತೆ, ಜಾಸ್ತಿ ಆಗಲ್ಲ. ಬನ್ನಿ ಹಾಗಾದರೆ ಈ ಅಕ್ಕಿ ಬೇಳೆನ ಮೊದಲಿಗೆ ನಾವು ಮೊದಲನೇ ಸ್ಟೆಪ್ಪಿನಲ್ಲಿ ತೊಳ್ಕೊಂಡು ಬರಬೇಕ್ರಿ. ನಾವು ಇನ್ನು 3 ಸ್ಟೆಪ್ಪನ್ನು ಫಾಲೋ ಮಾಡಿಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ಪೊಂಗಲನ್ನು ನೀವು ರೆಡಿ ಮಾಡ್ಕೋಬೋದು. ಮೊದಲನೇ ಸ್ಟೆಪ್ಪಿನಲ್ಲಿ ಅಕ್ಕಿ ಬೇಳೆನ ನೀಟಾಗಿ ನಾನು ತೊಳಿತಾ ಇದ್ದೀನಿ. ಇದು ನಮ್ಮದು ಸೋನಾ ಮಸೂರಿ ಅಕ್ಕಿ ಆಗಿರೋದ್ರಿಂದ ಜಾಸ್ತಿ ಗಲೀಜಿಲ್ಲ. ನಿಮ್ಮದು ಸ್ಟೋರ್ ಅಕ್ಕಿ ಆಗಿದ್ದರೆ ತುಂಬ ಗಲೀಜಿರುತ್ತೆ. ಒಂದು 3 ರಿಂದ 4 ಸಾರಿ ತೊಳ್ಕೊಡ್ರಿ. ನಾನಿಲ್ಲೇ 2 ಸಾರಿ ಮಾತ್ರ ತೊಳ್ಕೊಂಡು ಬಂದಿದ್ದೀನಿ. ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ್ರಿ. ಈ ಕಡೆಗೆ ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡೆ ಒಂದು 2 ಚಮಚದಷ್ಟು ತುಪ್ಪನ ಹಾಕೋತೀನಿ ರೀ. ಇದ್ರೊಳಗೆ ನೋಡ್ರಿ, ಮೊದಲಿಗೆ ನಾವು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ತಗೊಂಡ್ಬಿಡೋಣ್ರಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಹಾಕೋಬಹುದು. ನಾವು ಡ್ರೈ ಫ್ರೂಟ್ಸು ಎಷ್ಟು ಜಾಸ್ತಿ ಹಾಕೋತೀವಿ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹೊಂಬಣ್ಣ ಬರುವಂಗೆ, ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಆಗುವಂಗೆ ಇದನ್ನು ಹುರ್ಕೊಳ್ಳೋಣ್ರಿ. ಡ್ರೈ ಫ್ರೂಟ್ಸನ್ನು ಯಾವತ್ತಿಗೂ ನಾವು ಸೀದಿಸ್ಕೊಳ್ಳಿಕ್ಕೆ ಹೋಗಬಾರ್ದ್ರಿ, ಸೀದಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಈಗ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಂಡು ಆಯ್ತು ರೀ. ನಾವು ತೆಗಿಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ತೆಗೀರಿ, ಇಲ್ಲ ಅಂತಂದ್ರೆ ಸೀದು ಹೋಗ್ಬಿಡುತ್ತೆ ರೀ. ಈಗೆಲ್ಲನೂ ನಾನು ಇಲ್ಲೇ ತಗೊಳಕತ್ತೀನಿ ರೀ. ಈಗ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ನಾನು ಪಕ್ಕಕ್ಕೆ ಇಟ್ಕೊಂಡ್ರಿ ತಗೊಂಡು. ಈಗ ಅದೇ ಪಾತ್ರೆಯೊಳಗನ ಈಗ ಏಲಕ್ಕಿ ಐತಲ್ರಿ, ಒಂದು 4 ಏಲಕ್ಕಿಯನ್ನು ಬರೀ ಇಷ್ಟು ಓಪನ್ ಮಾಡಿ ಹಾಕೋತೀನಿ ರೀ. ಹಾಗೆ ಒಂದು 4 ಲವಂಗ ಹಾಕೋತೀನಿ ರೀ. ಇದನ್ನು ಚಲೋತ್ನಂಗೆ ಸ್ವಲ್ಪ ಹುರ್ಕೊಳ್ಳೋಣ್ರಿ. ನಮ್ಮ ಏಲಕ್ಕಿ ಲವಂಗ ಸ್ವಲ್ಪ ಚಲೋತ್ನಂಗೆ ಫ್ರೈ ಆಗಲ್ರಿ. ಅದು ಫ್ಲೇಮು ಲೋನಲ್ಲೇ ಇರಲಿ ರೀ. ಇದು ಹುರ್ಕೊಂಡು ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಬೇಳೆ ಇದೆಯಲ್ಲ ಅದನ್ನು ಹಾಕೋತೀನಿ ರೀ ಇದ್ರೊಳಗೆ. ಈಗ ಇದನ್ನು ಲೋ ಫ್ಲೇಮ್ನೊಳಗೆ ಚಲೋತ್ನಂಗೆ ಸ್ವಲ್ಪ ಘಮ ವಾಸನೆ ಬರಲಿ ರೀ. ಅಲ್ಲಿವರೆಗೆ ನಾವು ಇದನ್ನು ಹುರ್ಕೊಳ್ಳೋಣ್ರಿ. ಹಿಂಗೆ ಕಲರ್ ಚೇಂಜ್ ಆಗಬಾರ್ದು, ಸೀದಬಾರ್ದು. ನಮ್ಮದು ಇಷ್ಟೇ ಕಲರ್ ಇರಬೇಕು, ಅದ್ರ ಘಮ ವಾಸನೆ ಬರಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಮ್ಮ ಹಸಿ ವಾಸನೆ, ಹಸಿ ಏನೈತಲ್ರಿ ತೊಳೆದಿವಲ್ರಿ ನಾವು, ಅದು ಹಸಿ ಎಲ್ಲ ಹೋಗಿ ಡ್ರೈ ಆಗಬೇಕು. ಅಲ್ಲಿವರೆಗೆ ಹುರ್ಕೊಂಡಿನಿ ನಾನು, ಘಮ ವಾಸನೆ ಬರಾಕತ್ತೈತ್ರಿ. ಈಗ ನಾವು ಅರ್ಧ ಕಪ್ ಅಕ್ಕಿ ಬೇಳೆ 2 ಸೇರೈತ್ರಿ. ಅದಕ್ಕೆ ನಾನಿಲ್ಲಿ 5 ಕಪ್ ನೀರು ಹಾಕೊಳಕತ್ತೀನಿ ನೋಡ್ರಿ. ಇದರಿಂದ 5 ಕಪ್ ಅಂದ್ರೆ 1ಕ್ಕೆ 10 ನೀರು ಹಾಕೊಳಕತ್ತೀನಿ ರೀ. 1 ಕಪ್ ನೀವು ತೊಗೊಂಡ್ರಿ ಅಂದ್ರೆ 10 ಕಪ್ ನೀರು ಹಾಕೋಬೇಕ್ರಿ. ಈಗ ನಾನು ಅರ್ಧ ಕಪ್ಪಿಗೆ 5 ಕಪ್ ನೀರನ್ನು ಹಾಕ್ಕೊಂಡಿನಿ ರೀ. ನಾನು ಹಾಕ್ಕೊಂಡಿದ್ದನ್ನ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ನೊಳಗೆ ಚಲೋತ್ನಂಗೆ ಇದು ಒಂದು ಕುದಿ ಬರಲಿ ರೀ. ಅಲ್ಲಿವರೆಗೆ ನಾವು ಚಲೋತ್ನಂಗೆ ಇದನ್ನು ಕುದಿಸ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊತ ಕುದಿಸ್ರಿ. ಅದನ್ನು ಒಂದು ಕಸಕಸಿ ಕಾಳಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗತ್ತೆ. ಅದಕ್ಕೋಸ್ಕರ ಚಿಟಿಕೆ ಹಾಕ್ಕೊಡ್ರಿ, ಜಾಸ್ತಿ ಬೇಡ. ಈಗ ಇದನ್ನು ನೋಡ್ರಿ, ಒಂದು ಕುದಿ ಬಂದ ಮೇಲೆ ಒಂದು ಸ್ವಲ್ಪ ಅರ್ಧ ಮುಚ್ಚಳುವನ್ನು ಮುಚ್ಚಿ ಇದನ್ನು
ಒಂದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗೋವರೆಗೆ ಅದನ್ನು ಕುದಿಸ್ಕೊಳ್ಳೋಣ್ರಿ. ಅದು ಆ ಕಡೆ ಕುದೀತಾ ಇರಲಿ ಬೆಲ್ಲನ ನಾವು ಇದನ್ನ ತುರ್ಕೊಂಡ್ಬಿಡೋಣ್ರಿ. ಸ್ವಲ್ಪ ಬೆಲ್ಲನ ನೋಡಿ ತೊಗೊಳ್ರಿ, ಕಡ್ಡಿ ಕಸ ಇರಲಾರ್ದನ್ನ ನೋಡಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಈ ಅಚ್ಚು ಬೆಲ್ಲದಲ್ಲಿ ಸ್ವಲ್ಪ ಕಡ್ಡಿ ಕಸ ಬರೋದು ಕಮ್ಮಿ ಬಂಧುಗಳೇ, ಹಾಗಾಗಿ ನಾನಿಲ್ಲಿ ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಈಗ ನಮ್ಮದು ನೋಡಿರಿ ಒಂದು 10 ನಿಮಿಷನ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದೀನಿ. ಈಗ ನೋಡಿರಿ ಸ್ವಲ್ಪ ನೀರಿದೆ ಅಲ್ವಾ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿಕೊಂಡ್ರು ಸ್ವಲ್ಪ ಕುದಿಸ್ಕೊಳ್ಳೋಣ್ರಿ. ಒಂದು 2 ನಿಮಿಷ ಕುದಿಸ್ಕೊಂಡು ಇದು ನೋಡಿರಿ ಇವಾಗ ಪರ್ಫೆಕ್ಟ್ ಆಗೈತೆ ರೀ ನಮಗಿದು. ಇವಾಗ ನಮ್ಮ ಅಕ್ಕಿ ಬೇಳೆ ಎಲ್ಲ ನೀರು ಸರಿಯಾಗಿ ಚೆನ್ನಾಗಿ ಹೊಂದ್ಕೊಂಡೈತೆ ನೋಡಿರಿ. ಒಂಥರ ಗಂಜಿ ಕನ್ಸಿಸ್ಟೆಂಟಿ ಬಂದೈತೆ ರೀ. ಇದು ಅಸಲ ಗಟ್ಟಿಗೆ ಆಗಂಗಿಲ್ಲ ರೀ ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ್ರಿ. ನಾವು ಇನ್ನೊಂದು ಪಾತ್ರೆ ಇಟ್ಕೊಂಡಿನಿ ರೀ. ಅದ್ರೊಳಗೆ ಒಂದು 2 ಚಮಚೆಯಷ್ಟು ತುಪ್ಪ ಹಾಕ್ಕೊಂಡಿನಿ ರೀ. ಅದ್ರೊಳಗೆ ನಾವು ಬೆಲ್ಲನ ಪುಡಿ ಮಾಡ್ಕೊಂಡಿವಲ್ಲ ರೀ, ಇದನ್ನು ಹಾಕ್ಕೊಳ್ಳೋಣ್ರಿ ತುಪ್ಪದೊಳಗೆ. ಈಗ ನೋಡಿರಿ ನಾನು 1.5 ಕಪ್ಪಿಗೆ ಸ್ವಲ್ಪ ಕಮ್ಮಿ ಅಂದರೆ 1.5 ಕಪ್ಪಿನಷ್ಟು ನಾನಿಲ್ಲಿ ಬೆಲ್ಲ ಹಾಕ್ಕೊಳಕತ್ತೀನಿ ರೀ. ಅರ್ಧ ಕಪ್ ನಾವು ಅಕ್ಕಿ ಬೇಳೆ ತೊಗೊಂಡಿದ್ರೆ 1.5 ಕಪ್ಪಿನಷ್ಟು ಬೆಲ್ಲ ಪರ್ಫೆಕ್ಟ್ ಆಗುತ್ತೆ ರೀ ಸ್ವೀಟ್ ಇದು. ಇದನ್ನ ಇವಾಗ ತುಪ್ಪದೊಳಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೈ ಬಿಡೋಣ್ರಿ. ಈಗ ಅದು ಆರಾಮಾಗಿ ಈ ತುಪ್ಪದಲ್ಲೇ ಕರಗ್ತಾ ಬರುತ್ತೆ ರೀ. ನೀರು ಒಂದು ಹನಿ ಹಾಕಲಿಕ್ಕೆ ಹೋಗಬೇಡ್ರಿ, ತುಪ್ಪದಲ್ಲೇ ನಾವು ಬೆಲ್ಲನ ಕರಗಿಸ್ಬೇಕು. ಈಗ ಮೇಲೆಲ್ಲ ನೊರೆ ಬಂದೈತಿ ಅಂದಾಗ ಚಲೋ ಹೊತ್ನ್ಯಾಂಗೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಫ್ಲೇಮ ಲೋನೇರಲೇ ಇರಲಿ ರೀ, ಹೈ ಇಡಲಿಕ್ಕೆ ಹೋಗಬೇಡ್ರಿ. ನೋಡಿರಿ ತುಪ್ಪದೊಳಗೆ ನಮ್ಮ ಬೆಲ್ಲ ಚಲೋ ಹೊತ್ನ್ಯಾಂಗೆ ಕುದಿಯಾಕತ್ತೈತೆ ನೋಡಿರಿ. ಚಲೋ ಹೊತ್ನ್ಯಾಂಗೆ ಹಿಂಗೆ ಮಿಕ್ಸ್ ಮಾಡ್ಕೊರಿ. ಕೈ ಸುಡ್ತೈತ್ರಿ, ನೀವು ಇಕ್ಳ ತೊಗೊಂಡು ಮಿಕ್ಸ್ ಮಾಡ್ಕೊರಿ. ಈಗ ನೋಡ್ರಿ ನಮ್ದು ಇಷ್ಟು ನೀರಾತ್ರಿ, ಇಷ್ಟು ಇರ್ಬೇಕ್ರಿ. ನಮ್ಮ ಬೆಲ್ಲ ಎಲ್ಲ ನೀರಾಗಿ ನೀಟಾಗಿ ಕರಗೈತ್ರಿ, ಏನೂ ಇಲ್ಲರಿ ಅದ್ರೊಳಗೆ. ಆದಷ್ಟು ಬೆಲ್ಲನ ನುಣ್ಣಗನ ಪುಡಿ ಮಾಡ್ಕೊರಿ, ಇಲ್ಲಾಂದ್ರೆ ತುರ್ಕೊಳ್ಳೋದು ಮಾತ್ರ ಬೆಸ್ಟ್ ಆಪ್ಷನ್ ರೀ. ಇದ್ರೊಳಗೆ ನೋಡಿರಿ ಒಣ ಕೊಬ್ಬರಿ ಒಂದಿಷ್ಟು, ಕಸಕಸಿ 1 ಚಮಚದಷ್ಟು ಕೊಬ್ಬರಿ ನೀವು ಎಷ್ಟು ಜನ ಹಾಕೋಬೋದು. ನಾನಿಲ್ಲಿ ಒಂದು 1/4 ಗಿಟ್ಗಾದಷ್ಟು ಕೊಬ್ಬರಿಯನ್ನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ ರೀ, ಅದನ್ನು ಹಾಕ್ಕೊಂಡಿನಿ ರೀ. ಇದನ್ನು ನೋಡಿರಿ ಚಲೋತ್ನಂಗೆ ಒಂದು 2 ನಿಮಿಷ ಈ ಬೆಲ್ಲದೊಳಗೆ ಚಲೋತ್ನಂಗೆ ನಾವು ಕುದಿಸ್ಕೋಬೇಕ್ರಿ ಕೊಬ್ಬರಿ ಮತ್ತು ಕಸಕಸಿಯನ್ನು. ಚಲೋತ್ನಂಗೆ ನಾವು ಹಿಂಗೆ ತುಪ್ಪದೊಳಗೆ ಬೆಲ್ಲ ಕೊಬ್ಬರಿ ಕಸಕಸಿ ಕುದಿಸೋದ್ರಿಂದ ನಮ್ಮ ಕಲರು ಚೆನ್ನಾಗಿ ಬರ್ತೈತೆ ರೀ, ಮತ್ತು ಬೆಲ್ಲದ ಟೇಸ್ಟ್ ಕೂಡ ಹೆಚ್ಚಾಗತ್ತೆ ರೀ. ಈಗ ಇದು ಚಲೋತ್ನಂಗೆ ಮಿಕ್ಸ್ ಆಯ್ತು ರೀ ನಮ್ದು. ಒಂದು 2 ನಿಮಿಷ ಕುದಿಸ್ಕೊಂಡಾಯ್ತು. ಆವಾಗ ನಾವು ಮಾಡ್ಕೊಂಡಿರುವಂಥ ಅನ್ನ ಏನೈತಲ್ಲ ರೀ, ಈ ಅನ್ನನ ಇದ್ರೊಳಗೆ ಹಾಕೊಂಡ್ರಿ. ಈಗ ನೋಡಿರಿ ನೀರೈತೆ ರೀ, ಇದು ಗಟ್ಟಿಗೆ ಆಗಂಗಿಲ್ಲ ರೀ, ಹಿಂಗೆ ಇರ್ಬೇಕು ರೀ. ನಮಗಿದು ಗಟ್ಟಿಗೆ ಆಗಬಾರ್ದು ರೀ. ಇದು 2ನೇ ಪ್ರೊಸೀಜರ್ ರೀ. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ಬೆಲ್ಲ ನಮಗೆ ಇದು ಹಾಕಿದ ತಕ್ಷಣ ತಳ ಹಿಡ್ದಂಗೆ ಅನಿಸ್ತತ್ರ. ನಾವು ಹಿಂಗೆ ಮಿಕ್ಸ್ ಮಾಡ್ತಾ ಅದೆಲ್ಲ ಬಿಡ್ತಾ ಬರುತ್ತೆ ರೀ, ಎಲ್ಲ ಮಿಕ್ಸ್ ಹಾಕೋಂತ ಬರ್ತೈತೆ ರೀ. ಈ ನಮ್ಮ ಅನ್ನದೊಳಗೆ ಬೆಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ. ಈಗ ಕೈ ಬಿಡ್ದಂಗೆ ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊರಿ ನೀವೀಗ ಅದನ್ನು. ನಾವು ತುಪ್ಪದೊಳಗನೆ ಬೆಲ್ಲ ಕರಗಿಸ್ಕೊಂಡಿರ್ತೀವಲ್ರ, ಇದು ಹಾಕಿದ ತಕ್ಷಣ ಅದು ಸ್ವಲ್ಪ ತಳಕ್ಕೆ ಕುಂದಿರ್ತೈತೆ ರೀ. ಹೋಗಿ ನಾವು ಮಿಕ್ಸ್ ಮಾಡ್ತಾ ಅದು ಏನಾಗತ್ತೆ ರೀ, ನೀಟಾಗಿ ಇದ್ರೊಳಗೆ ಮಿಕ್ಸ್ ಆಗತ್ತೆ ರೀ. ನಿಮಗೆ ಕಾಣಕತ್ತಿರ್ಬೋದು. ಇವಾಗ ನೋಡಿರಿ ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ, ಬೆಲ್ಲ ಎಲ್ಲ ನಮಗೆ ಇದ್ರೊಳಗೆ ಮಿಕ್ಸ್ ಆಗ್ತಾ ಬರ್ತಾಯಿದೆ. ಇವಾಗ ಹಾಕಿದಾಗ ನೋಡಿರಿ ಫುಲ್ ಕಂಪ್ಲೀಟಾಗಿ ನಮಗೆ ನೀರು ಆಯ್ತಿದ್ದು. ಇದು ಹಿಂಗೆ ನಾವು ಚಲೋ ಹೊತ್ನಂಗೆ ಕುದಿಸ್ಕೊತ ಗಟ್ಟಿಗೆ ಮಾಡ್ಕೊಳ್ಳೋಣ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಮಾಡೋ ವಿಧಾನ ಮಾತ್ರ ಭಾಳ ಡಿಫ್ರೆನ್ಸ್ ಐತೆ ರೀ. ನೋಡಿರಿ ಹಿಂಗೆ ನಾವು ಗಟ್ಟಿಗೆ ಆಗೋವರೆಗೆ ಕುದಿಸ್ಕೊಂತ ಬರೋಣ್ರಿ ಅದನ್ನು. ಇವಾಗ ನೋಡಿರಿ ಎಷ್ಟು ಗಟ್ಟಿಗೆ ಐತಿ. ಈಗ ಹಿಂಗೆ ಕೈ ಬಿಡ್ದನೋ ಸ್ವಲ್ಪ ಹಿಂಗೆ ಕೈ ಆಡ್ಸಾನೇ ಇರೋಣ್ರಿ. ಅದು ಗಟ್ಟಿಗೆ ಆಗೋವರೆಗೆ ಕುದಿಸ್ಕೊಂಡು ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ರೀ, ಘಮ ವಾಸನೆ ಕೂಡ ಬರ್ತಾಯಿದೆ. ಹಾಗೆ ನೋಡಿರಿ ನಮ್ಮ ಕನ್ಸಿಸ್ಟೆಂಟಿಯಲ್ಲಿ ಎಷ್ಟು ಡಿಫ್ರೆಂಟಾಗಿ ಕಾಣ್ತಾಯಿದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು. ನೋಡಿರಿ ಒಂಥರ ನಮಗಿದೇನಾಗತ್ತೆ ಅಂದರೆ ಹಲ್ವಾ ಟೆಕ್ಸ್ಚರ್ ಬರುತ್ತೆ ರೀ. ಇದು ಇಲ್ಲಿ ನೋಡಿರಿ ಕಾಣಕತ್ತೈತದಲ್ಲ ರೀ, ಎಷ್ಟು ಶೈನಿಂಗ್ ಐತ್ರಿ.
ನಾವು ಈ ವಿಧಾನದಲ್ಲಿ ಬೆಲ್ಲನ ರೆಡಿ ಮಾಡಿಕೊಂಡು ಮಾಡೋದ್ರಿಂದ ನಮ್ಮ ಪೊಂಗಲ್ ಸಖತ್ತಾಗಿರ್ತೈತಿ. 4 ದಿವಸ ಸ್ಟೋರ್ ಮಾಡಿ ಇಟ್ಕೋಬೋದು ರೀ. ಇದನ್ನ ಈಗ ನೋಡಿರಿ, ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ್ರಿ. ಒಂದು 2 ನಿಮಿಷದ ನಂತರ ನಾನು ನಿಮಗೆ ತೋರ್ಸಕತ್ತೀನಿ ರೀ. ಇನ್ನೊಂದು ಸ್ವಲ್ಪ ಗಟ್ಟಿಗೆ ಆಗಿರ್ತೈತೆ ರೀ ನಮ್ದು. ನೋಡಿರಿ ಎಷ್ಟು ಗಟ್ಟಿಗೆ ಆಗೈತೆ ಅಂಥೇಳಿ. ಇಷ್ಟು ಗಟ್ಟಿಗೆ ಆಗೋವರೆಗೆ ನಾವು ಈ ಪೊಂಗಲನ್ನು ರೆಡಿ ಮಾಡ್ಕೋಬೇಕ್ರಿ. ಇದು 3ನೇ ಪ್ರೊಸೀಜರ್. ಈ 3 ಸ್ಟೆಪ್ಪನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂಥ ಪೊಂಗಲ್ ನೀವು ಕೂಡ ರೆಡಿ ಮಾಡ್ತೀರಿ. ಈಗ ಇದ್ರೊಳಗೆ ನಾವು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ತಗೊಂಡ್ವಲ್ಲ ರೀ, ಅದನ್ನು ರೀ ಮತ್ತು 1 ಚಮಚೆ 2 ಚಮಚದಷ್ಟು ತುಪ್ಪ ಹಾಕೋರಿ. ನೀವು ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊರಿ. ಈ ಟೋಟಲಾಗಿ ನೋಡಿರಿ, ನಾನು ಇದ್ರೊಳಗೆ ಒಂದು 5ರಿಂದ 6 ಚಮಚದಷ್ಟು ತುಪ್ಪನ ಯೂಸ್ ಮಾಡೀನಿ ರೀ ನನ್ನ ಕ್ವಾಂಟಿಟಿಗೆ. ಈಗ ನಾವು ತೊಗೊಂಡಿರುವಂಥ ಅರ್ಧ ಕಪ್ ಹೆಸರುಬೇಳೆ ಮತ್ತು ಅಕ್ಕಿ 2 ಸೇರಿ ಅರ್ಧ ಕಪ್. ಅದ್ರೊಳಗೆ ನೋಡಿರಿ ಎಷ್ಟೊಂದು ಕ್ವಾಂಟಿಟಿ ಆಗೈತೆ ಅಂತ ನಿಮಗೆ ಅರ್ಥ ಆಗ್ತಿರ್ಬೋದು. ಈಗ ಚಲೋತ್ನಂಗೆ ಕುದ್ದಾಯಿತು, ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನಿ ರೀ. ಈಗ ನೋಡಿರಿ, ನಾವು ಸರ್ವ್ ಮಾಡೋದೊಂದೇ ಬಾಕಿ ರೀ. ನಮ್ಮ ಪರ್ಫೆಕ್ಟ್ ಆಗಿರುವಂಥ ಸಿಹಿ ಪೊಂಗಲ್ಲ ರೆಡಿ ಆಯಿತು. ಆಲ್ರೆಡಿ ನಾ ಖಾರ ಪೊಂಗಲನ್ನು ನಿನ್ನೆ ರೆಸಿಪಿಯಲ್ಲಿ ಶೇರ್ ಮಾಡಿದ್ದೀನಿ. ಅದು ನೋಡಿಲ್ಲ ಅಂದ್ರೆ ನೋಡಿಕೊಂಡು ಬರ್ರಿ. ಎರಡೂ ಕೂಡ ತುಂಬಾ ಚೆನ್ನಾಗಿರುವಂಥ ರೆಸಿಪಿನೇ. ನೋಡಿರಿ ಇದು ಎಷ್ಟು ಜಾರ್ತಾ ಇದೆ ಅಂತ. ಬಾಯಲ್ಲಿಟ್ಟರೆ ಹಾಗೆ ಜಾರಿ ಹೋಗ್ತಾ ಇರಬೇಕ್ರಿ. ಅಷ್ಟು ರುಚಿಯಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಪೊಂಗಲನ್ನು ನಾವು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸಾರಿ ಟ್ರೈ ಮಾಡಿರಿ. ಈ ಹಬ್ಬಕ್ಕೆ ನೀವು ಈ ವಿಧಾನದಲ್ಲಿ ಮಾಡಿ ಟೇಸ್ಟ್ ನೋಡಿರಿ. ಈ ಟೇಸ್ಟನ್ನು ಮರೆಯೋದಿಲ್ಲ ರೀ ನೀವು. ಇವಾಗ ನೋಡಿರಿ, ನಾನಿಲ್ಲೇ ಸರ್ವ್ ಮಾಡ್ತಾ ಇದ್ದೀನಿ ರೀ. ಮೊದಲಿಗೆ ನಾವು ದೇವರ ನೈವೇದ್ಯಕ್ಕೆ ಇಟ್ಟು ಬರೋಣ್ರಿ ಈ ಪೊಂಗಲನ್ನು. ನಂತರ ನಾವು ಟೇಸ್ಟ್ ನೋಡೋಣ್ರಿ. ನೋಡಿರಿ, ವಾವ್, ಕಲರ್ ನೋಡಿರಿ ಎಷ್ಟು ಸಖತ್ತಾಗಿದೆ. ಆ ಬೆಲ್ಲದ ಕಲರ್ ನೋಡಿದ್ರೆ ಎಷ್ಟು ಕಪ್ಪಿತ್ತು, ಈಗ ಕಲರ್ ನೋಡಿರಿ ಎಷ್ಟು ಲುಕ್ಕಿಂಗ್ ಕಲರ್ ಬಂದಿದೆ ಅಂತ. ನಾವು ತುಪ್ಪದಲ್ಲಿ ಮಾಡ್ತಿರೋದ್ರಿಂದ ಇಷ್ಟು ಸೂಪರ್ ಆಗಿರುವಂಥ ಟೇಸ್ಟ್ ಕೊಡುತ್ತೆ ರೀ. ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ದೇವ್ರ ನೈವೇದ್ಯಕ್ಕೆ ಇಟ್ಟು ಬರ್ತೀನಿ ರೀ. ಇದು ನೋಡಿರಿ, ನಾವೀಗ ಸರ್ವ್ ಮಾಡಕತ್ತೀನಿ ರೀ. ಈಗ ಸರ್ವ್ ಮಾಡಿ ಬಿಸಿ ಇದನ್ನು ಟೇಸ್ಟ್ ನೋಡಿ ಹೆಂಗೈತಿ ಅಂತ ಹೇಳಿಬಿಡೋಣ್ರಿ ನಾವು ವೀಕ್ಷಕರಿಗೆ. ಸಖತ್ತಾಗಿರ್ತೈತೆ ರೀ. ಮನೆ ಎಲ್ಲ ಘಮ ಘಮ ಅಂತಿರ್ತೈತೆ ನೋಡಿರಿ. ಪೊಂಗಲ್ ಮಾಡ್ತಾಯಿದ್ರೆ ಫುಲ್ಲು ಮನೆ ಘಮಾಸ್ತಿರ್ತೈತೆ ರೀ. ಒಂದು ರೀತಿಯಾಗಿ ನಾವು ಸೇಂಟ್ ಹಾಕಿದ್ರೆ ಯಾವ ಥರ ಇರುತ್ತೆ ರೀ, ಆ ಥರ ಘಮ್ ಅಂತ ಇರುತ್ತೆ ರೀ. ಸಖತ್ತಾಗೈತೆ ರೀ. ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ ರೀ. ಒಂದೇ ಸಲ ಟ್ರೈ ಮಾಡಿರಿ ನೀವು. ನಾನು ಇವಾಗ ಟೇಸ್ಟ್ ಮಾಡಿ ನಿಮಗೆ ಹೇಳಿಬಿಡ್ತೀನಿ ಹೆಂಗೈತೆ ಅಂಥೇಳಿ. ಸೂಪರ್ ಪೊಂಗಲ್ ರೀ, ನಂಬರ್ 1 ಆಗೈತೆ ರೀ. ಒಂದು ಸಲ ಮಾಡಿದ್ರೆ ಈ ರುಚಿಯನ್ನು ಮರೆಯೋದೇ ಇಲ್ಲ ರೀ. ನೀವು ಕೈಯಿಂದ ತಿಂದ್ರಿ ಅಂದ್ರೆ ಬೆರಳು ಕೂಡ ಚಿಪ್ಪಬೇಕು, ಅಷ್ಟು ರುಚಿಯಾಗಿರ್ತೈತೆ ರೀ. ನಾವು ಕೈ ತೊಳೆದ್ರೂ ಕೂಡ ಅದ್ರ ಸ್ಮೆಲ್ ಹೋಗಂಗಿಲ್ಲ ರೀ, ಅಷ್ಟು ಘಮ ಘಮ ಅಂತಿರ್ತೈತಿ. ಅರ್ಥ ಆಯ್ತಲ್ರಿ? ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.